ಹಲೋ ಕ್ಯೂಡೀಸ್. ಇವತ್ತು ಇನ್ಸ್ಟಂಟ್ ಆ್ಯಂಡ್ ಮೌತ್ ವಾಟ್ರಿಂಗ್ ಟೇಸ್ಟಿಯಾಗಿರೋ ಮ್ಯಾಂಗೋ ಪಿಕಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮಾಮೂಲಾಗಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಬಟ್ ಇದು ಯಾಕೆ ಸ್ಪೆಷಲ್ ನನಗೆ ಅಂತಂದರೆ, ಇದು ಬಂದುಬಿಟ್ಟು ಪರ್ಚೇಸ್ ಮಾಡಿರೋ ಮ್ಯಾಂಗೋಸ್ ಅಲ್ಲ, ಡೈರೆಕ್ಟ್ ಗಿಡದಿಂದ. ಆ್ಯಕ್ಚುಲಿ ಮಾರ್ನಿಂಗ್ ಔಟಿಂಗ್ ಅಂತ ಹೋಗಿತ್ತು, ರೋಡ್ ಸೈಡಲ್ಲಿ ಡೈರೆಕ್ಟ್ ಗಿಡದಲ್ಲಿ ಚಿಕ್ಕ ಮ್ಯಾಂಗೋಸು ಕಂಡು. ಸೊ ಕಂಡ ತಕ್ಷಣ ಅಲ್ಲಿ ಎಲ್ಲ ಸುತ್ತಲೂ ನೋಡಿದ್ವಿ, ಯಾರಾದರೂ ಇದ್ದರೆ ಕೇಳಿ ತೊಗೊಳ್ಳೋಣ ಅಂತ. ಯಾರೂ ಇರಲಿಲ್ಲ, ಸೊ ತೊಗೊಂಡು ಡೈರೆಕ್ಟ್ ಗಿಡದಿಂದನೇ ಫಸ್ಟ್ ಟೈಮ್ ಈ ರೀತಿ ಪಿಕ್ ಮಾಡಿರೋದು. ಸೊ ಭಾಳ ಖುಷಿ ಆಗ್ತಾಯಿದೆ. ಸೊ ಬಂದಿದ್ದ ದಿನವೇ ನಾನು ತೊಗೊಂಡು ಪಿಕಲ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ಅದ್ಭುತ ಅಂತ ಹೇಳ್ಬೋದು, ಭಾಳ ಚೆನ್ನಾಗಿದೆ. ಇನ್ಸ್ಟೆಂಟಾಗಿ ಮಾಡಿರೋದು, ಫ್ರಿಜ್ಜಲ್ಲಿಟ್ಟರೆ 1 ವೀಕ್ ಬಂದಿದೆ ನೋಡಿ. ಆ್ಯಂಡ್ 1 ವೀಕ್ವರೆಗೂ ಕಾಯಿ ಅನ್ನೋದು ಮೆತ್ತಗೆ ಹಾಗೇ ಇಲ್ಲ, ಅಷ್ಟೇ ಕ್ರಿಸ್ಪಿಯಾಗಿ ದಿನ ಕಳೆದಂತೆ ಟೇಸ್ಟ್ನು ಇನ್ಕ್ರೀಸ್ ಆಗ್ತಾ ಬಂತು. ಸೊ ಈಗ ನಾನು ಮ್ಯಾಂಗೋ ಪಿಕಲ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೂ ಇನ್ನೂ ಈ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಎಂಡಲ್ಲಿ ಲೈಕ್ ಆಯಿತು ಅಂತಂದರೆ ತಪ್ಪದೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಯಾರಾದರೂ ಬ್ಯಾಚುಲರ್ಸ್ಗೂ ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ, ಯಾಕಂದರೆ ಇನ್ಸ್ಟೆಂಟ್. ಇದರಲ್ಲಿ ಯಾವುದೇ ಸಾಸಿವೆ ಪುಡಿ, ಮೆಂತ್ಯ ಪುಡಿ, ಯಾವುದೇ ರೋಸ್ಟ್ ಮಾಡೋದು, ಆ್ಯಡ್ ಮಾಡೋದು ಏನೂ ಇಲ್ಲ. ಇನ್ಸ್ಟೆಂಟಾಗಿ ಉಪ್ಪು, ಖಾರ, ಎಣ್ಣೆ, ಬೆಳ್ಳುಳ್ಳಿ, ಅರ್ಶಿನಲ್ಲೂ ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ನೀಟಾಗಿ ಈ ಥರ ಕಾಯಿಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು, ಯಾಕಂದರೆ ಅದು ಸ್ವಲ್ಪ ಗಮ್ ಇರುತ್ತೆ. ಇನ್ನೊಂದು ಇದು ನಾನು ಚಿಕ್ಕ ಕಾಯಿಗಳು ತೊಗೊಂಡಿರೋದು. ಸೊ ಕಾಯಿ ಈ ರೀತಿ ಗಿಡದಿಂದ ತೆಗೆದಾಗ ಹಾಲು ಅನ್ನೋದು ಇರುತ್ತಲ್ಲ, ಮಿಲ್ಕ್ ಅದರಿಂದ ಹೊರಗಡೆ ಬಂತು. ಆ್ಯಂಡ್ ಎಷ್ಟೇ ಆಗಲಿ ನಾವು ನೀಟಾಗಿ ತೊಳೆದು ಒರೆಸಿ ಉಪ್ಪಿನಕಾಯಿ ಮಾಡಿದರೆ ಅದು ಭಾಳ ದಿನವೂ ಇರುತ್ತೆ. ಇನ್ಸ್ಟೆಂಟ್ ಆದ್ರೂ ನಾವು ಸರಿಯಾಗಿ ಉಪ್ಪು ಖಾರ ಹಾಕದೆ ಹೇಗೆ ಬೇಕಾಗೆ ಮಾಡಿದರೆ ಅದು ನೀಟಾಗಿರಲ್ಲ, 1-2 ದಿನಕ್ಕೆ ಸ್ಮೆಲ್ ಬರುತ್ತೆ. ಸೊ ನಾವು ಈ ರೀತಿ ನೀಟಾಗಿ ಒರೆಸ್ಕೊಂಡು ಪಿಕಲ್ಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. ನೋಡಿದ್ರೆ ಬಾಯಲ್ಲಿ ನೀರು ಇರುತ್ತೆ. ಫಸ್ಟ್ ಬಂದ ತಕ್ಷಣ ಬರೀದು ವಿತೌಟ್ ಪಿಕಲ್ ಉಪ್ಪು ಖಾರ ಹಾಕ್ಕೊಂಡು ತಿಂದಿದ್ದಾಯಿತು. ಈಗ ಪಿಕಲ್ ಮಾಡೋಣ ಅಂಥೇಳಿ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಚಿಕ್ಕ ಕಾಯಿಗಳನ್ನೂ ಸಿಕ್ಕಿದೆ. ಆ್ಯಕ್ಚುಲಿ ಅರಿಬಾರ್ದು, ಬಟ್ ಫಸ್ಟ್ ಟೈಮ್ ಅಲ್ವಾ, ಸೊ ತಡ್ಕೊಳಕ್ಕಾಗಲಿ. ಅದೇ ಚಿಕ್ಕದನ್ನು ಒಂಥರ ಅದನ್ನು ಟಚ್ ಮಾಡಿ ನೋಡಬೇಕನ್ನೋ ಒಂಥರ ಎಕ್ಸೈಟ್ಮೆಂಟಲ್ಲಿ ನಾನು ಕಿತ್ಕೊಂಡಿರೋದು. ಸೊ ಇಲ್ಲಿ ನೋಡಿ, ಈ ರೀತಿ ಎಲ್ಲನೂ 1 by 1 ಕಟ್ ಮಾಡಿ ಇಡ್ತಾಯಿದ್ದೀನಿ. ಆ್ಯಂಡ್ ಒಳಗಡೆ ಸೀಡ್ ತೆಗಿಬೇಕು. ದೊಡ್ಡ ಕಾಯಿಗೆ ಆದರೆ ಸೀಡ್ ಅನ್ನೋದು ದೊಡ್ಡದಾಗಿರುತ್ತೆ, ಸ್ವಲ್ಪ ಪ್ರೊಸೆಸ್ ಜಾಸ್ತಿನೇ ಇರುತ್ತೆ. ಇದು ಚಿಕ್ಕದಲ್ವ, ಸೊ ಹಾಗಾಗಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ. ಜಸ್ಟ್ ಈ ರೀತಿ ಪೀಲ್ ಮಾಡಿದರೆ ಸಾಕು, ಬೇಗನೆ ಆಗುತ್ತೆ. ದೊಡ್ಡ ಉಪ್ಪಿನಕಾಯಿದಾದರೆ ಅದರದ್ದೆಲ್ಲ ಸೀಡ್ಸ್ ರವಂಡೆ ನಾವೆಲ್ಲನೂ ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೇನೂ ಇಲ್ಲ, ಜಸ್ಟ್ ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಇರೋ ಸೀಡ್ ತೆಗೆದ್ರೆ ಸಾಕು. ನೋಡಿ ಈ ರೀತಿ ನಾನೆಲ್ಲ ಕಟ್ ಮಾಡಿಕೊಂಡು, ಹಾಗೆ ಈ ರೀತಿ ಕಟ್ ಮಾಡಿ ಆದಮೇಲೆ ಒಳಗಡೆನೂ ಸ್ವಲ್ಪ ಗಮ್ಮಿ ಇರುತ್ತೆ. ಸೊ ಅದನ್ನು ನಾವು ನೀಟಾಗಿ ಫ್ರೆಶ್ ಆಗಿರೋ ಟವಲ್ ಆದರೆ ಅಥವಾ ಕ್ಲಾತ್, ಯಾವುದಾದ್ರೂ ಒಂದು ಕ್ಲಾತ್ ತೊಗೊಂಡು ನೀಟಾಗಿ ಒರೆಸ್ಕೋಬೇಕು. ಹಾಗೆ ಆ ರೀತಿ ಒರೆಸ್ಕೊಂಡ್ರೆ ಚಟ್ನಿ ಅನ್ನೋದು, ಉಪ್ಪಿನಕಾಯಿ ಅನ್ನೋದು ಫ್ರೆಶ್ ಆಗಿ ಇರುತ್ತೆ, ಭಾಳ ದಿನವೂ ಬರುತ್ತೆ. ನೋಡಿ ಎಷ್ಟು ಚಿಕ್ಕದಾಗಿದೆ. ಮೇ ಬಿ ಈ ಥರ ಕಾಯಿಗಳಿಂದನೇ ಮಿಡಿ ಉಪ್ಪಿನಕಾಯಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅಷ್ಟು ಐಡಿಯಾ ಎಲ್ಲ ಮಿಡಿ ಉಪ್ಪಿನಕಾಯಿ ಬಗ್ಗೆ, ಬಟ್ ಅದನ್ನು ತಿಂದಾಗ ಇಷ್ಟಿಷ್ಟು ಕಾಯಿಗಳನ್ನು ನೋಡಿದ್ದೀನಿ ನಾನು. MTR ಮಿಡಿ ಉಪ್ಪಿನಕಾಯಿ ತಿಂದಿದ್ದೀನಿ, ಸೊ ಅವಾಗೇ ನನಗೆ ಗೊತ್ತಿರೋದು. ಸೊ ಈ ರೀತಿ ಎಲ್ಲ ನೋಡಿ, ಅಲ್ಲಿ ಇನ್ನೂ ಗಿಡದಲ್ಲಿ ಇನ್ನೂ ಚಿಕ್ಕ ಕಾಯಿಗಳನ್ನು ಫುಲ್ ಆರೆಂಜ್ ಕಲರ್ ಬಂದಿತ್ತು, ಮೀನ್ಸ್ ಹಣ್ಣಾಗೋಕ್ಕೆ ರೆಡಿ ಆಗಿತ್ತು. ಇನ್ನೂ ಕೆಲವು ದೊಡ್ಡದಾಗಿದ್ರೂ ಏನೂ ಇಲ್ಲ, ಜಸ್ಟ್ ಕಾಯಾಗೇ ಇತ್ತು, ಗ್ರೀನಾಗಿ ಫುಲ್ ಗ್ರೀನಾಗಿ ಇತ್ತು. ನೋಡಿ ಇಲ್ಲಿ ಈ ರೀತಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸಮ್ಮರ್ ಬಂತು ಅಂದರೆ, ಸೆಕೆ ಅಂದರೆ ಎಷ್ಟು ಭಯ ಆಗುತ್ತೋ, ಮ್ಯಾಂಗೋಸ್ ನೆನೆಸ್ಕೊಂಡ್ರೆ ಅಷ್ಟೇ ಖುಷಿ ಆಗುತ್ತೆ. ಮೀನ್ಸ್ ರೈಪ್ ಆಗಿರೋ ಮ್ಯಾಂಗೋಸಿಂದ ನಾವು ಸೀಕರಣೆ ಅಂತ ಮಾಡ್ಕೊತೀವಿ, ರಸಾಯನ ಅಂತ ಹೇಳ್ತಾರಲ್ಲ ಅದು. ಮೀನ್ಸ್ ಹಿಟ್ಟಿನೊಳ್ಗೆಗಾಗಲಿ, ಚಪಾತಿ, ದೋಸೆಗೆ, ಇನ್ಸ್ಟೆಂಟ್ ದೋಸೆಗೂ ಭಾಳ ಸಖತ್ತಾಗಿರುತ್ತೆ, ರವೆ ದೋಸೆಗೆ. ಹಾಗೂ ಉಪ್ಪಿನಕಾಯಿ ಪರ್ಪಸ್ ಅಥವಾ ಈ ಥರ ಕಾಯಿ ಅಂತಂದರೆ ಬರೀ ಉಪ್ಪು ಖಾರ ಹಾಕ್ಕೊಂಡು ತಿಂದ್ರೂ ಅಷ್ಟೇ ಖುಷಿಯಾಗುತ್ತೆ. ಇನ್ಸ್ಟೆಂಟ್ ಉಪ್ಪಿನಕಾಯಿ ಅಂತೂ ಈ ಸೀಸನಲ್ಲೇ ತಾನೇ ನಾವು ತಿನ್ನೋದು. ಆಮೇಲೆ ಅಂದರೆ ಮಾಮೂಲಾಗಿ ಭಾಳ ದಿನ ಬರೋ ಥರ ಎಲ್ಲ ಮಾಡಿ ಇಟ್ಟಿರ್ತಾರಲ್ಲ, ಆ ಉಪ್ಪಿನಕಾಯಿ ಮಾತ್ರ ತಿಂತೀವಿ. ಇನ್ಸ್ಟೆಂಟ್ ಉಪ್ಪಿನಕಾಯಿ ತಿನ್ನೋ ಅದೃಷ್ಟ ನಮಗೆ ಸಮ್ಮರಲ್ಲಿ ಮಾತ್ರ ಸಿಗೋದು. ಹಾಗೆ ಸಮ್ಮರ್ ಅಂದರೆ ಎಷ್ಟು ಹೇಟ್ ಮಾಡ್ತೀವೋ, ಮೀನ್ಸ್ ಬಿಸಿಲಿಗೆ ಎಷ್ಟು ಭಯ ಪಡ್ತೀವೋ ಅಷ್ಟೇ ಮ್ಯಾಂಗೋ ಲವರ್ಸ್ ಮಾತ್ರ ಖಂಡಿತ ಸಮ್ಮರ್ ಬಂದರೆ ಮ್ಯಾಂಗೋಸ್ಗೋಸ್ಕರ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ನಾನು ಒಬ್ಳು ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಎಷ್ಟು ಚೆನ್ನಾಗಂತಂದರೆ ನನಗೆ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟು. ನೋಡಿ ಈ ರೀತಿ ಎಲ್ಲ ಒರೆಸ್ಕೊಂಡು ನೀಟಾಗಿ, ಮತ್ತು ಅದನ್ನು ನಮ್ಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸು ಕಟ್ ಮಾಡ್ಕೊಳ್ಬೋದು. ದೊಡ್ಡ ಓಳ್ ಬೇಕು ಅಂತಂದರೆ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಚಿಕ್ಕದಾಗಿ ಮಾಡ್ಕೋಬೇಕು. ಇದನ್ನು ಭಾಳ ಬೇಗನೆ ಆಯಿತು ನನಗೆ. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ
ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ನಿಮಗೆ ಯಾರಿಗೆಲ್ಲ ಈ ರೀತಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಅಂದರೆ ಇಷ್ಟ, ಹಾಗೆ ಮ್ಯಾಂಗೋಸ್ ಹಾಗೂ ಹಣ್ಣು, ಕೆಲವ್ರಿಗೆ ಕಾಯಿ ಮಾತ್ರ ಇಷ್ಟ ಆಗುತ್ತೆ, ಕೆಲವ್ರಿಗೆ ಹಣ್ಣು ಮಾತ್ರ ಇಷ್ಟ ಆಗುತ್ತೆ, ಯಾರಿಗೆಲ್ಲ ಏನೆಲ್ಲ ಇಷ್ಟ ಅಂತೇಳಿ ತಪ್ಪದೆ ಕಮೆಂಟ್ ಮಾಡಿ. ನೀವು ಮನೇಲಿ ಈ ರೀತಿ ಮಾಡ್ಕೊಳ್ತೀರಾ ಅಂತಲೂ ನನಗೆ ತಿಳಿಸಿ. ಹಾಗೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿಯೆಲ್ಲ ಮಾಡ್ತೀರಿ ಅಂತಲೂ ನನಗೆ ಇನ್ಫಾರ್ಮ್ ಮಾಡಿ, ಮೀನ್ಸ್ ಕಮೆಂಟಲ್ಲಿ ಹಾಕಿ. ಇನ್ನು ಕೆಲವ್ರಿಗೆ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡೋದಿತ್ತು ಅಂತಂದರೆ, ಮೀನ್ಸ್ ಡಿಫ್ರೆಂಟಾಗಿ ನೀವು ರೆಸಿಪೀಸ್ನ ಮಾಡ್ತೀರಾ ಅಂತಂದರೆ ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಸ್ವಲ್ಪ ಕಮೆಂಟಲ್ಲಿ ಹಾಕಿದರೆ ಇನ್ನೂ ಟ್ರೈ ಮಾಡ್ಬೋದು ಬೇರೆಯವ್ರನ್ನೂ. ಹಾಗೆ ಭಾಳಷ್ಟು ಜನಕ್ಕೆ ಬಿಸಿ ಉಪ್ಪಿನಕಾಯಿ ಅಂದ್ರೂ ಇಷ್ಟ ಆಗುತ್ತೆ. ಇದನ್ನೇ ಸ್ವಲ್ಪ ಬೇಯಿಸ್ತಾರೆ, ಬಟ್ ನಮಗೆ ಇನ್ಸ್ಟೆಂಟಾಗಿ ಈ ರೀತಿ ಕಚ್ಚಪಚ್ಚ ತಿನ್ನೋರಿಗೆ ಬಿಸಿ ಉಪ್ಪಿನಕಾಯಿ ಅಷ್ಟು ಇಷ್ಟ ಆಗಲ್ಲ. ಕೆಲವರಿಗೆ ಹುಳಿ ತಡ್ಕೊಳಕ್ಕೆ ಆಗದೆ ಇರೋರು ಅವರೆಲ್ಲ ಬಿಸಿ ಉಪ್ಪಿನಕಾಯಿನೇ ಪ್ರಿಫರ್ ಮಾಡ್ತಾರೆ. ಅದೂ ಭಾಳ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಬಿಸಿ ಉಪ್ಪಿನಕಾಯಿ ಆಗಲಿ, ಇನ್ಸ್ಟೆಂಟ್ ಉಪ್ಪಿನಕಾಯಿ ಆಗಲಿ, ಮ್ಯಾಂಗೋ ಉಪ್ಪಿನಕಾಯಿ ಯಾವುದಾದ್ರೂ ಸಖತ್ತಾಗಿರುತ್ತೆ. ಇನ್ನು ಕೆಲವರು ಇನ್ಸ್ಟೆಂಟ್ ಉಪ್ಪಿನಕಾಯಿಗೂ ಸಹ ಸಾಸಿವೆ, ಮೆಂತ್ಯ ಎಲ್ಲನೂ ರೋಸ್ಟ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿ ಆ್ಯಡ್ ಮಾಡ್ತಾರೆ. ಅದನ್ನು ಟೇಸ್ಟ್ ಸಖತ್ತಾಗಿರುತ್ತೆ. 2-3 ದಿನಕ್ಕಾದ್ರೂ ಅದೆಲ್ಲ ಆ್ಯಡ್ ಮಾಡಿದ್ರೂ ಭಾಳ ಚೆನ್ನಾಗಿರುತ್ತೆ. ಇನ್ನು ಕೆಲವರಿಗೆ ಬ್ಯುಸಿ ಸ್ಕೆಡ್ಯೂಲ್ ಇರೋರಿಗೆ ಅಥವಾ ಆಗದೇ ಇರೋರಿಗೆ ಈ ರೀತಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಇನ್ನು ಕೆಲವ್ರಿಗೆ ಜಸ್ಟ್ ಇಷ್ಟೇ ಮಾಡ್ಕೊಂಡ್ರೂ ಇಷ್ಟ ಆಗುತ್ತೆ. ಎಲ್ಲ ಆ್ಯಡ್ ಮಾಡಿದ್ರೂ ಕೆಲವರಿಗೆ ಅಷ್ಟು ಇಷ್ಟ ಆಗಲ್ಲ. ಇನ್ಸ್ಟೆಂಟ್ ಅಂದರೆ ಇನ್ಸ್ಟೆಂಟಾಗೇ ಇರಬೇಕು ನೋಡಿ. ಈ ರೀತಿ ನಾನು ಬೆಳ್ಳುಳ್ಳಿನ ಕಚ್ಚಪಚ್ಚ ಈ ರೀತಿ ಲೈಟಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಭಾಳನೂ ಬೇಡ, ಏನಿಲ್ಲ, ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಅದ್ರ ಫ್ಲೇವರ್ ಅನ್ನೋದು, ಅದ್ರ ಘಮ ಅನ್ನೋದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಮ್ಯಾಂಗೋ ಪಿಕ್ಕಲಲ್ಲಿ. ಈ ರೀತಿ ಹಾಕಿದ್ದೀನಿ. ಉಪ್ಪು ಸ್ವಲ್ಪ ಜಾಸ್ತಿ ಆದರೆ ಪರವಾಗಿಲ್ಲ, ಕಮ್ಮಿ ಆಗದೆ ಇರೋ ಥರ ನೋಡ್ಕೊಳ್ಳಿ. ಯಾಕಂದರೆ ಉಪ್ಪು ಕಮ್ಮಿ ಆದರೆ ಪಿಕ್ಕಲ್ ಕೆಡುತ್ತೆ, ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ಹಾಗಂತೇಳಿ ಪೂರ್ತಿ ಜಾಸ್ತಿ ಆದರೆ ತಿನ್ನೋಕ್ಕೂ ಆಗೋದಿಲ್ಲ ನೋಡಿ. ಇಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಒಂದು ವೇಳೆ ಹೆಚ್ಚು ಕಮ್ಮಿ ಆಯ್ತು ಅದನ್ನು ಏನೂ ಪ್ರಾಬ್ಲಮ್ ಆಗೋಲ್ಲ. ಬಿಕಾಸ್ ಇದು ಹುಳಿ ಇರುತ್ತಲ್ಲ, ಕಾಯಿ ಹುಳಿ ಇತ್ತು ಅಂದರೆ ಸ್ವಲ್ಪ ಖಾರದ ಪುಡಿ ಉಪ್ಪು ಜಾಸ್ತಿ ಬಿದ್ರೇ ಚೆನ್ನಾಗಿರುತ್ತೆ. ಅಟ್ ದಿ ಎಂಡ್ ಎಣ್ಣೆ ಕಾಯಿಸೋದು ಏನೂ ಬೇಡ, ಜಸ್ಟ್ ನಾನು ಹಸಿ ಎಣ್ಣೆನೇ ಹಾಕ್ತಾಯಿದ್ದೀನಿ ಇಷ್ಟೇ ನೋಡಿ. ಚೆನ್ನಾಗಿ ಕಲಸಿ ಇಡಬೇಕು. ಇಂದಲೇ ತಿಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಟೇಸ್ಟ್ ಇರುತ್ತೆ. ಬಟ್ ಒಂದಿನ ಆದಮೇಲೆ ತಿಂದರೆ ಇನ್ನೂ ಟೇಸ್ಟ್ ಆ್ಯಡ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ದಿನ ಕಳೆದ ಹಾಗೆಲ್ಲ ಟೇಸ್ಟ್ ಇನ್ಕ್ರೀಸ್ ಆಗ್ತಾನೆ ಬಂತು ಹೇಳ್ಬೇಕಂದ್ರೆ. ಈ ಪಿಕ್ಕಲನ್ನು 1 ವೀಕ್ವರೆಗೂ ಫ್ರಿಜ್ಜಲ್ಲಿ ಇಟ್ಟು ತಿಂದಿದ್ದೀನಿ. ಭಾಳ ಅಂದರೆ ಭಾಳ ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ ನೋಡಿ ತಪ್ಪದೆ. ಹೇಗಿತ್ತು ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್. ಥ್ಯಾಂಕ್ ಯು ಆಲ್.